ಗುಂಡು ಹಾಕದೆ ಹೋಗಿದರೆ ನೀವು ಪ್ರಾಣ ಉಳಿದರೇನೋ ಭರವಸೆಯೇ ಇದ್ದಿಲ್ಲ. ಯಾರು? ನನ್ನ ತಂದೆ ಬಲರಾಮ ರೌಡಿ ರಾಜ. ನನ್ನನ್ನು ಬರುವುದರಿಂದ ಅವನಿಗೇನು ಲಾಭ? ಇಂಥ ರೌಡಿಗಳಿಗೆ ಅನ್ನಕ್ಕೆ ಹಾಕಿಲ್ಲದೆ ಇಂಥ ಹೇಗೆ ಬೆಳೀತಾರೆ. ಇನ್ನು ಎಂಎಲ್ಎ ಎಂಪಿ ಅವರು ಇಂಥವರಿಗೆ ಮೇವು ಹಾಕಿ ತಮಗೆ ಹೆಸರಾದವರನ್ನು ಸೆಡೆ ಬಡಿಯುವುದಕ್ಕಾಗಿ ಗೋಲಿ ಹಾಕಿ ತಮ್ಮ ಕೈಗಳಿಗೆ ಇಟ್ಟಿರುತ್ತಾರೆ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ನನ್ನ ಮೇಲೆ ಇದೀಗ ಈ ಕೊಲೆ ಸಂಚು. ಈ ದೇಶದಲ್ಲಿ 190ರಷ್ಟು ಜನ ಅನ್ಯಾಯವನ್ನು ಅನ್ನವಾಗಿ ಆರಿಸಿಕೊಂಡಿರುತ್ತಾರೆ. ಇನ್ನು 10ರಷ್ಟು ಜನ ನ್ಯಾಯವನ್ನು ತುಂಬಿಕೊಂಡಿರುತ್ತಾರೆ. ಆದರೆ ಅನ್ಯಾಯ ಮಾಡುವವನು ಅನ್ಯಾಯ ನಡೆಯುವ ಸಹಾಯದಿಂದ ತಿಂದು ತೇಗಿ ಮುಂದೆ ಸಾಗುತ್ತಾನೆ. ಆದರೆ ನ್ಯಾಯದಿಂದ ಕಲಿತವನು ತನ್ನ ಪ್ರಾಣವನ್ನೇ ಬಲಿ ಕೊಡುತ್ತಾನೆ. ಇದು 21ನೇ ಶತಮಾನದ ಕೊಡುಗೆ. ಇಷ್ಟು ತಿಳುವಳಿಕೆ ಇದ್ದವಳು ನೀನು ಅವತ್ತ್ಯಾಕೆ ನನ್ನ ಜೊತೆ ಕಾಲು ಕೆರೆದು ನ್ಯಾಯ ಭೇಟಿಯಲ್ಲಿ ಗಂಡನಿಗೆ ಹೆಣ್ಣು ಯಾವಾಗಲೂ ಜ್ವರ ಇರ್ತಾಳೆ. ನನ್ನ ಕೊಲೆಯ ಸಂಚಿನಲ್ಲಿ ನಿನ್ನ ಕೈವಾಡವಿಲ್ಲವೆಂದು ತಿಳಿದುಕೊಳ್ಳದೆ ನನ್ನ ಕೈವಾಡ ಇದ್ದಿದ್ರೆ ನಿನ್ನ ಕಾಪಾಡುವ ಅವಶ್ಯಕತೆ ಇಲ್ಲ ಅಂತ ಬಾಯಿಟ್ಟು ಹೇಳಬೇಕೆ? ಸರಿ, ನಿನ್ನ ಮಾತು ನಾನು ಅಂತೀನಿ. ಪ್ರಾಣ ಉಳಿಸಿದ್ದಕ್ಕೆ ಪ್ರತಿಯಾಗಿ ನಿನಗೇನಾದ್ರೂ ನನಗೆ ನಾವು ಉಳಿಸಿದ ಪ್ರಾಣ ಬೇಕು ಕೊಡುವಿರಾ? ಕಾವ್ಯ, ಏನಿದೆ ನಿನ್ನ ಹುಡುಗಾಟ? ನಿಮ್ಮ ಪ್ರಾಣ ಅಲ್ಲ, ಸಾವಿನ ರೂಪದಲ್ಲಿ ಮಗನ ರೂಪದಲ್ಲಿ ಕೊಡುವಿರಾ? ಸಾಧ್ಯವಿಲ್ಲ. ಯಾಕೆ ಯಾಕೆ ಸಾಧ್ಯವಿಲ್ಲ? ನೀನು ಕೊಲೆ ಸುಲಿಗೆಗಳಿಂದ ಮಹಾ ನೀಚನ ಮನೆಯಲ್ಲಿ ಜನ್ಮವೆತ್ತಿದಳು. ಸೂರ್ಯ ಹೊಟ್ಟೆಯಲ್ಲಿ ಹುಟ್ಟಿದವಳು ಪತ್ರಕ್ಕೆ ಯಾವಾಗ ಸಾಧ್ಯವಿಲ್ಲವೇ? ಇದು ನಿಮ್ಮ ಮಾತಿನ ಅರ್ಥ ಅಲ್ಲವೇ? ಅದು ಹಾಗಲ್ಲ ಕಾವ್ಯ. ಹಾಗೂ ಇಲ್ಲ, ಹೂವು ಹೀಗೂ ಇಲ್ಲ. ನೀವು ಹೂ ಎನ್ನುವವರೆಗೂ ನಾನು ಮಾತಿಗೆ ಪಾರಾಗಲಿಲ್ಲ. ಆಗಲಿ ಕಾವ್ಯ, ಎಲ್ಲ ನಮ್ಮ ಹಣೆ ಬರದಲ್ಲಿದ್ದಂತೆ ಆಗಲಿ. ಈಗ ಈ ಕಾರ್ಯ ಜೀವನದಲ್ಲಿ ನಾವು ತಾನೇ ನಿಲ್ಲದಿರುವು. ಬನ್ನಿ.